20 ಎಕರೆ ಪ್ರದೇಶವನ್ನು ಖ್ಯಾತ ಹಾಸ್ಯ ನಟ ಟಿ.ಎನ್. ಬಾಲಕೃಷ್ಣ ಅವರಿಗೆ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಹೇಳಿ ಇವತ್ತು ಅವರಿಗೆ ಎಕರೆಗೆ 300 ರೂಪಾಯಿ ಅಂತೆ, 1 ಎಕರೆಗೆ 300 ರೂಪಾಯಿ ಅಂತೆ, 6,000 ರೂಪಾಯಿಗಳಿಗೆ ಒಟ್ಟು 20 ಎಕರೆ ಪ್ರದೇಶವನ್ನು ಇವತ್ತು ಅವರಿಗೆ ಮಂಜೂರು ಮಾಡಲಾಗಿದೆ. ಏನಾಗಿದೆ, ಅದು ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನು ಹಾಕಲಾಗಿದೆ. ಅದರಲ್ಲಿ ದ ಲ್ಯಾಂಡ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಎನಿ ಪರ್ಪಸ್ ಅದರ್ ದ್ಯಾನ್ ದ ಸ್ಟುಡಿಯೋ ಅಂತಿದೆ. ಇನ್ನೊಂದು ಷರತ್ತು ಏನಿದೆಯಪ್ಪ ಅಂತ ಹೇಳಿದರೆ, ದ ಲ್ಯಾಂಡ್ ಶುಡ್ ನಾಟ್ ಬಿ ಸೋಲ್ಡ್, ಲೀಸ್ಡ್, ಮಾರ್ಟ್ಗೇಜ್ and disposed of in any manner without the previous permission of the state government, but that may be mortgaged to the land for financial corporations recognized by the state government for development of the studio. The land will be resumed to government for contravening any of these conditions. ಅಂದರೆ ಈ ಷರತ್ತುಗಳೇನಾದರೂ ಉಲ್ಲಂಘನೆ ಮಾಡಿದರೆ ಸರ್ಕಾರ ಈ ಭೂಮಿಯನ್ನು ವಾಪಸ್ಸು ಪಡೀತದೆ ಅಂತೇಳಿ ಭಾಳ ಸ್ಪಷ್ಟವಾಗಿ 1970 ಮಾರ್ಚಲ್ಲಿ ಅವರಿಗೆ ಈ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಪೂರ್ವದಲ್ಲಿ ಷರತ್ತುಗಳನ್ನು ವಿಧಿಸಿದರು. ಇದಾದ ಮೇಲೆ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ, ಇವತ್ತು ಅವ್ರದ್ದೇನು ಅಂತ ಹೇಳಿದರೆ, ನಮ್ಮ ಹತ್ರ ಆರ್ಥಿಕ ಸಮಸ್ಯೆ ಇದೆ, ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, 10 ಎಕರೆ ಜಮೀನು ನಮಗೆ ಮಾರಾಟ ಮಾಡಲಿಕ್ಕೆ ನೀವು ಪರವಾನಗಿ ಕೊಡಿ, ಪರವಾನಗಿ ಕೊಟ್ಟರೆ ನಾವು ಆ ಮಾರಾಟ ಮಾಡಿ ಬಂದಂಥ ಹಣದಿಂದ ಸ್ಟುಡಿಯೋ ಡೆವಲಪ್ ಮಾಡ್ತೀವಿ ಅಂತೇಳಿ ಹೇಳಿ ಅರ್ಜಿ ಹಾಕ್ತಾರೆ. ಆ ಅರ್ಜಿಗೆ ಸರ್ಕಾರ ಮನ್ನಣೆ ಕೊಟ್ಟು ಅವರಿಗೆ ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಡ್ತದೆ, ಅವರು ಮಾರಾಟನೂ ಮಾಡ್ತಾರೆ. ಆದರೆ ಮಾರಾಟ ಮಾಡಿದ ಬಂದಂಥ ಹಣ ಏನಿದೆ, ಆ ಹಣದಿಂದ ಯಾವುದೇ ರೀತಿಯಲ್ಲಿ ಅವರು ಈ ಒಂದು ಸ್ಟುಡಿಯೋವನ್ನು ಅಭಿವೃದ್ಧಿ ಪಡಿಸೋದಿಲ್ಲ. ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಟ್ಟಂಥ ಸಂದರ್ಭದಲ್ಲಿಯೂ ಸರ್ಕಾರ ಅವರಿಗೆ ಷರತ್ತು ಹಾಕ್ತದೆ, ಈ ಹಣ ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಮಾಡಿಕೊಳ್ಬೇಕು ಅನ್ನೋಂಥದ್ದು, ಅನ್ಯ ಉದ್ದೇಶಕ್ಕೆ ಈ ಹಣ ಆಗಲಿ ಮತ್ತೊಂದಾಗಲಿ ಅದನ್ನು ಬಳಸುವಂತಿಲ್ಲ ಅನ್ನುವಂಥ ಒಂದು ಷರತ್ತನ್ನು ಹಾಕ್ತದೆ. ಎಲ್ಲ ಷರತ್ತನ್ನು ಇವರು ಆವಾಗೂ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ 2015ರಲ್ಲಿ ನಮ್ಮ ಉಪಾರಣ್ಯ ಸಂರಕ್ಷಣಾಧಿಕಾರಿಯವರು ಬೆಂಗಳೂರು ಜಿಲ್ಲಾಧಿಕಾರಿಯವರಿಗೆ ಪತ್ರಗಳ ಮೇಲೆ ಪತ್ರಗಳನ್ನು ಬರೆದು ಇವರು ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ, ಹೀಗಾಗಿ ಈ ಭೂಮಿ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಂಡು ಅರಣ್ಯ ಅಧಿಸೂಚನೆ ಇದೆ, ಅರಣ್ಯಗೆ ಕೊಡಬೇಕು ಅಂತೇಳಿ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಇಲ್ಲಿವರೆಗೆ ಆ ಪ್ರಸ್ತಾವನೆ ಹಾಗೇ ಇದೆ. ಈಗ ಮತ್ತೆ ಆ ಬಾಕಿ 10 ಎಕರೆ ಸಹಿತ ಇವರು 14,75,00,000 ರೂಪಾಯಿಗೆ 14,37,00,000 14,37,00,000 ರೂಪಾಯಿ ಪರ್ ಎಕರ್ಗೆ ಇವರು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಒಂದು ಅವರು ಪರವಾನಗಿ ತೆಗೆದುಕೊಳ್ಳಲಿಕ್ಕೆ ಅಥವಾ ಅವ್ರ ಹತ್ರ ಅಗ್ರಿಮೆಂಟ್ ಮಾರಾಟ ಮಾಡುವಂಥ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಇದು ಕಾಯ್ದೆ ಉಲ್ಲಂಘನೆ, ನಿಯಮಗಳ ಉಲ್ಲಂಘನೆ ಆಗಿದೆ. ಆ ದೃಷ್ಟಿಯಿಂದ ಇದು ಒರಿಜಿನಲಿ ಅರಣ್ಯ ಜಮೀನಿದೆ. ಹೀಗಾಗಿ ನಾವು ಅರಣ್ಯ ಜಮೀನು ಕಂದಾಯ ಇಲಾಖೆಯವರು ಇದನ್ನು ವಾಪಸ್ಸು ಪಡೆದುಕೊಂಡು ಅರಣ್ಯಕ್ಕೆ ಹಸ್ತಾಂತರ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಅರಣ್ಯಕ್ಕೆ ಹಸ್ತಾಂತರ ಮಾಡಿದರೆ ನಾವು ಅಲ್ಲಿ ಒಂದು ಟ್ರೀ ಪಾರ್ಕ್ ಮಾಡ್ತೇವೆ. ಬೆಂಗಳೂರಿಗೆ ಒಂದು ಮಚ್ ನೀಡೆಡ್ ಲಂಗ್ ಸ್ಪೇಸ್ ಏನಿದೆ ಬೇಕಾಗಿದೆ, ಆ ಲಂಗ್ ಸ್ಪೇಸ್ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ನಾವು ಮಾಡ್ತೇವೆ. ಅದಕ್ಕೆ ನಾವು ಪ್ರಸ್ತಾವನೆಯನ್ನು ಕಂದಾಯ ಇಲಾಖೆಗೆ ಕಳಿಸಿದ್ದೇವೆ. ಈಗ ಕಂದಾಯ ಇಲಾಖೆ ಈ ಜಮೀನು ವಾಪಸ್ ಪಡೆದು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕಾಗಿದೆ. ಆ ಪ್ರಕ್ರಿಯೆ ನಡೀತಾ ಇದೆ. ಹಿಂದೆ ಡಿಸಿಗಳು ಬರೆದಿದ್ರು, ಅರಣ್ಯ ಇಲಾಖೆ ಅಧಿಕಾರಿಗಳು ಬರೆದಿದ್ರು ಸಹ ಅದನ್ನು ವಾಪಸ್ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಯಾಕಾಗಿಲ್ಲ? ಕಾರಣ ಏನು? ಅದೇ ಆಫೀಸರ್ ಇನ್ವಾಲ್ವ್ ಆಗಿದ್ದಾನೆ ನೋಡಿ. ಕೋರ್ಟಲ್ಲಿ ಮ್ಯಾಟ್ರ್ ನಡೀತಾ ಇತ್ತು ಅವತ್ತಿನಿಂದ. ಕೋರ್ಟ್ ಮ್ಯಾಟ್ರಸ್ ಬಹಳ ವಿಳಂಬ ಆಗ್ತವೆ. ವ್ಯಾಜ್ಯ ನಡೀತಾ ಇತ್ತು. ಈ ವ್ಯಾಜ್ಯ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಬ್ಜುಡಿಸ್ ಮ್ಯಾಟ್ರ್ ಇದೆ ಅಂತೇಳಿ ಯಾರೂ ಅದ್ರ ಬಗ್ಗೆ ಹೆಚ್ಚಿಗೆ ಒಂದು ಒತ್ತನ್ನು ಕೊಟ್ಟಿರಲಿಲ್ಲ. ಈಗ ಅದು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಪುನಃ ಮರುವಶಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಕೊಡಬಾರದು ಅಂತೇಳಿ ನಿಯಮ ಆಯಿತು 1971 ಅರಣ್ಯ ಸಂರಕ್ಷಣೆ ಕಾಯ್ದೆಯಲ್ಲಿ ಬಂದಿದೆ. ಇದು ಕೊಟ್ಟಂಥದ್ದು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ
ಆದರೆ ಈಗ ಸರ್ವೋಚ್ಚ ನ್ಯಾಯಾಲಯ 2025ರಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ. ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಇವತ್ತು ಯಾವುದು ಅರಣ್ಯ ಇವತ್ತು ಏನು ನಿಮಗೆ ಒತ್ತುವರಿಯಾಗಿದೆ, ಗುತ್ತಿಗೆ ನೀಡುವ ಅರಣ್ಯ ಭೂಮಿಯನ್ನು ಸಹಿತ ಅರಣ್ಯ ಇಲಾಖೆಗೆ ಹಿಂಪಡೆಯುವಂತೆ ಇವತ್ತು ಅವರು ಸೂಚಿಸಿದ್ದಾರೆ. ಹೊಸದಾಗಿ ಸರ್ವೋಚ್ಚ ನ್ಯಾಯಾಲಯ ಸೂಚಿಸಿ ಒಂದು SIT ಮಾಡಿ ಅಂತ ಹೇಳಿದ್ದಾರೆ. ಇವತ್ತು SIT ಮಾಡಿ ಗುತ್ತಿಗೆ ಕೊಟ್ಟಿರ್ಬೋದು ಅಥವಾ ಎನ್ಕ್ರೋಚ್ಮೆಂಟ್ ಮಾಡಿರ್ಬೋದು, ಇನ್ನಿತರ ಅನ್ಯ ಉದ್ದೇಶಗಳಿಗೆ ಏನು ಅರಣ್ಯ ಜಮೀನು ಉಪಯೋಗ ಮಾಡ್ತಾ ಇದ್ದಾರೆ ಅದೆಲ್ಲವನ್ನೂ ಮರುವಶಪಡಿಸಿಕೊಳ್ಳಲಿಕ್ಕೆ ನೀವು ಅರಣ್ಯ ಇಲಾಖೆ ಎಲ್ಲ ರಾಜ್ಯ ಸರ್ಕಾರಗಳು ಅದ್ರ ಬಗ್ಗೆ ಇವತ್ತು ತುರ್ತಾಗಿ ತತ್ಕ್ಷಣವೇ ಕ್ರಮ ವಹಿಸಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಆ ಆದೇಶದ ಪ್ರಕಾರನೂ ಇದೀಗ ಮತ್ತೆ ಮರಳಿ ಅರಣ್ಯ ಇಲಾಖೆಗೆ ಬರಬೇಕು ಅನ್ನೋಂಥದ್ದು ನಮ್ಮ ಒಂದು ಪ್ರಸ್ತಾವನೆ ಇದೆ.